Watch full episodes on Jio Hotstar. ಸುಪ್ರೀಂ ಅವರು ಕಾಲ್ ಮಾಡಿದ್ದಾರೆ. ಆದ್ರೆ ನೀನಿಲ್ಲಿ ಏಲಿಯನ್ ಆಗಿ ಎಲ್ಲಾನು ಹಾಳ್ ಮಾಡ್ತಾ ಇದ್ಯಾ. ಇವತ್ತು ನಿನ್ ಮೇಲೆ ಸುಪ್ರೀಮೋಗೆ ಕಂಪ್ಲೇಂಟ್ ಮಾಡ್ತೀನಿ. ಆಮೇಲೆ ಸುಪ್ರೀಮೋನೆ ನಿನಗ್ ಪಾಠ ಕಲಿಸ್ತಾರೆ. ಓಹೋ, ಹಾಗಾದ್ರೆ ಇದಾ ವಿಷಯ? ಸುಪ್ರೀಮೋ ಚಮಚ, ಮೊದ್ಲು ಈ ಆಟದಿಂದ ಹೊರಗೆ ಹೋಗು, ಆಮೇಲೆ ಕಾಲ್ ಅಟೆಂಡ್ ಮಾಡೋದ್ರ ಬಗ್ಗೆ ಮಾತಾಡು. ಆಟ ಆಡ್ತಾ ಇರೋದು ನೀನು. ಆರ್ಯಾಗೆ ಸವಾಲ್ ಹಾಕಿ. ಆರ್ಯಾನ್, ನಿಜ ಹೇಳ್ತಿದೀನಿ, ಇವಾಗ ನಿನ್ ಕತೆ ಮುಗೀತು. ನಿಲ್ಲಿ ಅಭಿಮನ್ಯು, ಆರ್ಯ, ನೀವಿಬ್ರು ಏನಿಲ್ ಕುಸ್ತಿ ಆಡ್ತಿದ್ದೀರಾ? ನಾನಲ್ಲ, ಈ ಅಭಿಮನ್ಯು. ನೀನು ಸುಪ್ರೀಮೋನ ಎದುರಿಸೋಕೆ ತಯಾರಾಗಿರು. ಸಂಜೆ 7 ಗಂಟೆಗೆ. ನೀನವ್ರು ತುಂಬಾ ಸತಿ ಕಾಲ್ ಮಾಡಿದಾಗ ಪಿಕ್ ಕೂಡ ಮಾಡಿಲ್ಲ. ಇವತ್ತಿಂದ ಅಭಿಮನ್ಯು ಕತೆ ಮುಗ್ದೋಯ್ತು ಅನ್ಸುತ್ತೆ. ಇವತ್ತಿಂದ ಯಾರ್ ಕತೆ ಮುಗೀತು ಅಂತ ಹೇಳ್ದೆ? ಎರಡೆರಡು ಅಭಿಮನ್ಯು. ಲೆಟ್ ಮೀ ಇಂಟ್ರೊಡ್ಯೂಸ್ ಅಭಿಮನ್ಯೂಸ್ ಏಲಿಯನ್ ಬಾಡಿ ಸೂಟ್. ಏಲಿಯನ್ ಬಾಡಿ ಸೂಟ್ ಈಗ ಇದ್ಯಾವ ಹೊಸ ತಮಾಷೆ? ನಾನ್ ಏನೇ ಹೇಳಿದ್ರು ಇದ್ ಕೇಳುತ್ತೆ. ನನ್ಗೆ ಯಾವಾಗ ಬೇಕೋ ಎಲ್ ಬೇಕೋ ಇದನ್ನ ಮೂವ್ ಮಾಡ್ಬೋದು. ಅಂದ್ರೆ ನಾವು ಇನ್ನೊಂದು ಅಭಿಮನ್ಯುನ ಸಹಿಸ್ಕೋಬೇಕು. ನಾವ್ ಹೇಗಿದ್ರು ಹ್ಯೂಮನ್ಸ್ ಗಳಿಂದ ನಮ್ಮ ಏಲಿಯನ್ ಫಾರ್ಮ್ ನ ಬಚ್ಚಿಡ್ತೀವಿ. ಈ ಏಲಿಯನ್ ಬಾಡಿ ಸೂಟ್ ಯಾಕೆ ಕೆಲ್ಸಕ್ ಬರುತ್ತೆ? ಈ ನವೀನ್ ಎಲ್ಲಿ ಹೋದ್ರು? ನವೀನ್ ಇಲ್ಲಿದ್ದಾನೆ. ನನ್ ಕ್ರಿಯೇಟಿವ್ ತಲೆನಂತೂ ನೀವ್ ಯಾವತ್ತೂ ಹೊಗಳೋದಿಲ್ಲ. ಬಟ್ ಡೋಂಟ್ ವರಿ, ಈ ಜಗತ್ತಲ್ಲಿ ಯಾರಾದ್ರೂ ಇರ್ಲೇಬೇಕಲ್ವಾ, ಅವ್ರಿಗೆ ಈ ಏಲಿಯನ್ ಬಾಡಿ ಸೂಟ್ ಕೆಲ್ಸಕ್ಕೆ ಬರ್ಬೋದು. ಎಲ್ಲ ಪ್ರಯಾಣಿಕರಿಗೂ ಭಾರತಕ್ಕೆ ಸ್ವಾಗತ. ಅಭಿಮನ್ಯು ಕುಮಾರ್ ಇಸ್ ಎ ಸೂಪರ್ ಸ್ಟಾರ್. ಮತ್ತೆ ಈ ಸ್ಟಾರ್ ಇವತ್ತು ಇಂಡಿಯಾದಲ್ಲಿ ಹೊಳಿತಾನೆ. ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಲಂಡನ್ ಫ್ಲೈಟ್ ನ ಇಂಡಿಯಾನಲ್ಲಿ ಲ್ಯಾಂಡ್ ಮಾಡಬೇಕಾಗಿದೆ. ಮುಂದಿನ ಸೂಚನೆ ಬರೋವರೆಗೂ ಈ ಫ್ಲೈಟ್ ಲಂಡನ್ಗೆ ಹಾರೋದಿಲ್ಲ. ಇದು ಪ್ರಾಬ್ಲಮ್ ಅಲ್ಲ, ಒಂದು ಅಪರ್ಚುನಿಟಿ. ತುಂಬಾ ವರ್ಷಗಳಾದ್ಮೇಲೆ ನನ್ನ ಕಂಟ್ರಿನ ನಾನು ಮತ್ತೆ ನೋಡ್ತಾ ಇದ್ದೀನಿ. ಲೆಟ್ಸ್ ಗೋ. ಇವಾಗ ನಾವ್ ಎಲ್ಲಿಗೆ ಹೋಗೋದು ಅಭಿಮನ್ಯು? ಸಾರಿ, ಕೋಇನ್ಸಿಡೆನ್ಸ್ ನೋಡು. ಇವತ್ತು ನನ್ನ ಬರ್ಡೇ ದಿನ. ಇಂಡಿಯಾ ಜೊತೆ ನಂದು ಡೇಟ್ ನಡೀತಾ ಇದೆ. ಇಂಡಿಯಾ ಇಸ್ ಗ್ರೇಟ್. ಏನ್ ಹೇಳ್ತಾ ಇದ್ಯಾ ನೀನು? ನಮ್ ಲಂಡನ್ ಫ್ಲೈಟ್ ಯಾವಾಗ ಬೇಕಾದ್ರೂ ರಿಅರೇಂಜ್ ಆಗ್ಬೋದು. ಅದಕ್ಕೆ ನಾವು ಏರ್ಪೋರ್ಟ್ ಬಿಟ್ಟು ಎಲ್ಲೂ ಹೋಗೋದ್ ಬೇಡ. ಮುಂದಿನ 48 hours ವರ್ಗೂ ಏನೂ ಆಗೋದಿಲ್ಲ. ನಾವು ರಿಸ್ಕ್ ನ ತಗೊಳ್ಳೋದ್ ಬೇಡ. ಮೊದ್ಲು ನಾವು ಲಗೇಜ್ ನ ಎತ್ಕೊಳ್ಳೋಣ. ಏಲಿಯನ್! ನಾನೇ ಲಗೇಜ್ ಆಗ್ಬಿಟ್ನಲ್ಲಪ್ಪ. ಸದ್ಯ ನೋ ಏಲಿಯನ್. ಒಳ್ಳೆ ಚಾನ್ಸ್ ಸಿಕ್ಕಿದೆ. ವಾಟ್ ಇಸ್ ದಿಸ್? ಅಯ್ಯಯ್ಯೋ, ನೀನ್ ಎಲ್ಲಿಗೆ ಹೋಗ್ತಾ ಇದ್ದೀಯಾ? ನಿನ್ ಪೇರೆಂಟ್ಸಿಗೆ ನಾನು ಏನಂತ ಉತ್ತರ ಹೇಳಿ? ಯು ಡೋಂಟ್ ವರಿ ಟಾರಿ, ನಾನು ಸರಿಯಾದ ಟೈಮ್ ವಾಪಸ್ ಬಂದ್ಬಿಡ್ತೀನಿ. ಖಂಡಿತ ಇಲ್ಲಿ ಯಾವ್ದೋ ಏಲಿಯನ್ಸ್ ಇರ್ಬೇಕು. ಏಲಿಯನ್ಸ್ ಡಿವೈಡ್ ಬ್ಲಿಂಕ್ ಮಾಡ್ತಾ ಇದೆ. ಏಲಿಯನ್ ಹಿಡ್ದ್ಬಿಟ್ಟೆ. ಓಹೋ ಅಂಕಲ್, ಯಾವತ್ ನಿಮ್ ಡಿವೈಸ್ ನನ್ನನ್ನ ನೋಡಿ ಪಿ ಅನ್ನೋದಿಲ್ವೋ ಅವತ್ ನಾನು ಒಪ್ಕೋತೀನಿ ನೀವೊಬ್ರು ಏಲಿಯನ್ ಎಕ್ಸ್ಪರ್ಟ್ ಅಂತ. ಆದ್ರೆ ಇದು ಯಾಕೆ ಇಷ್ಟು ಜೋರಾಗಿ ಸಿಗ್ನಲ್ ಕೊಡ್ತಾ ಇದೆ? ಟೋಟಲ್ ಏಲಿಯನ್ ಡಿವೈಸ್ ಫೇಲ್ ಆಗೋದಕ್ ಸಾಧ್ಯನೇ ಇಲ್ಲ. ಯಾರನ್ನ ಭೇಟಿ ಮಾಡ್ಬೇಕಿತ್ತು ಅವರೇ ಎದುರುಗಡೆ ಬಂದಿದ್ದಾರೆ. ನನ್ನ ಏಲಿಯನ್ಸ್ ಭಯ ಇವ್ರೊಬ್ರಿಗೆ ಅರ್ಥ ಆಗೋದು. ಹೇಗಿದ್ದೀರಾ ಅಂಕಲ್? ನನ್ ಗುರ್ತ್ ಸಿಕ್ತಾ? ನಾನ್ ಅಭಿಮನ್ಯು ಕುಮಾರ್, ದ ಸೂಪರ್ ಸ್ಟಾರ್. ನೀನೇ ನಾವು ಮೊದಲನೇ ಸಲ ಸಿಕ್ಕಿರೋ ತರ ಮಾತಾಡ್ತಾ ಇದೀಯಲ್ಲ. ಎಸ್ ಅಂಕಲ್, ನಾವು ಮೊದಲನೇ ಸಲ ತಾನೇ ಸಿಕ್ಕಿರೋದು. ಅದು ಈ ಮಿಸ್ಟರ್ ಗೋಟಲ್ ಅವ್ರ ಜೊತೆ. ಐ ಮೀನ್ ದ ಏಲಿಯನ್ ಎಕ್ಸ್ಪರ್ಟ್. ಡಿವೈಸ್ ಸರಿಯಾಗಿ ಹೋಯ್ತು. ಅದಕ್ಕೆ ಅಭಿಮನ್ಯು ನಾನು ಏಲಿಯನ್ ಎಕ್ಸ್ಪರ್ಟ್ ಅಂತ ಒಪ್ಕೊಂಡ್ಬಿಟ್ಟ. ಹಾಗಾಗಿ ಅಂಕಲ್, ನಾವೇನಾದ್ರೂ ಒಂದ್ ವೇಳೆ ಏಲಿಯನ್ಸ್ ನ ಎದುರಿಸಬೇಕಾಗಿ ಬಂದ್ರೆ ನಾವ್ ಅವಾಗ ಏನ್ ಮಾಡ್ಬೇಕು? ಅದೇನು ಮಾಡೋದ್ ಬೇಡ. ಏನೇ ಮಾಡೋದಿದ್ರು ಏಲಿಯನ್ನೇ ಮಾಡುತ್ತೆ. ಅಯ್ಯೋ, ಜೋಕ್ ಮಾಡ್ದೆ. ಏಲಿಯನ್ ಏನಾದ್ರು ನಿನ್ ಎದುರುಗಡೆ ಬಂದ್ರೆ ಅದನ್ನ ಈ ಗನ್ನಿಂದ ಶೂಟ್ ಮಾಡ್ಬಿಡು. ಸ್ವಲ್ಪ ಹೊತ್ತಿಗದು ಫ್ರೀಸ್ ಆಗ್ಬಿಡುತ್ತೆ. ವಾವ್, ಅಭಿಮನ್ಯು ಕುಮಾರ್ ಇಸ್ ಅ ಸ್ಟಾರ್. ಆದ್ರೆ ಗೋಚಾಲ ಅಂಕಲ್ ಅಂತೂ ಸೂಪರ್ ಸ್ಟಾರ್. ನೀವಂತೂ ನನ್ ಟೆನ್ಷನ್ ಕಮ್ಮಿ ಮಾಡ್ಬಿಟ್ರಿ. ಸರಿ, ಈ ಗನ್ನ ನಿನ್ನ ಹತ್ರನೇ ಇಟ್ಕೋ, ನಾನು ಹೋಗಿ ಬರ್ತೀನಿ, ಆಯ್ತಾ? ಥ್ಯಾಂಕ್ ಯು ಅಂಕಲ್. ಪಾನಿಪುರಿ ತಿನ್ನಿ, ಪಾನಿಪುರಿ.
ಪಾನಿಪುರಿನ ತುಂಬಾ ಕೆಟ್ಟದಾಗಿ ಮಿಸ್ ಮಾಡ್ಕೊಂಡಿದ್ದೀನಿ. ಅಣ್ಣ, ಒಂದ್ ಪಾನಿಪುರಿ ಕೊಡ್ತೀರಾ? ಅಯ್ಯೋ, ಒಂದ್ ಯಾಕಪ್ಪ, ಒಂದ್ ಪ್ಲೇಟೇ ತಗೋ. ಅಯ್ಯೋ, ಖಾರ ಐ ಮೀನ್ ಸ್ಪೈಸಿ. ಇಲ್ಲಿ ಕುಡಿಯೋ ನೀರ್ ಕೂಡ ಖಾಲಿಯಾಗಿದ್ಯಲ್ಲಪ್ಪ. ಹೋಗಿ ಅಲ್ಲಿ ಮುಂದೆ ಅಂಗಡಿ ಇದೆ ಅಲ್ಲ, ಅಲ್ಲಿ ತಗೊಂಡ್ ಕುಡಿ. ಟಾಮಿ, ಈ ಟಾಮಿ ಇವ್ ನಮ್ಮ ಅಭಿಮನ್ಯು. ಮೊದ್ಲು ಹೊರಡು. ಈ ಟಾಮಿ ಸ್ವಲ್ಪ ನಿತ್ಕೋ. ಅಯ್ಯೇ, ಟಾಮಿ, ಅಭಿಮನ್ಯು, ಇವತ್ ನಾನ್ ಯಾರನ್ನ ಭೇಟಿ ಮಾಡ್ಬೇಕು ಅನ್ಕೋತೀನೋ ಅವ್ರೇ ನನ್ ಎದುರುಗಡೆ ಬರ್ತಿದ್ದಾರೆ. ಸರಿಯಾದ ಜಾಗಕ್ಕೆ ಸರಿಯಾದ ಸಮಯಕ್ಕೆ ಹೋಗೋದು ನನಗ ಅಭ್ಯಾಸ. ಆದ್ರೆ ನಿಮ್ಮಿಬ್ಬರ ಮಧ್ಯ ಏನು ಪ್ರೀತಿ ಹೀಗ್ ಉಕ್ಕರಿತಿದೆ? ಸರ್ಪ್ರೈಸ್! ನಮ್ಮಿಬ್ರು ಪ್ರೀತಿ ಒಂಥರ ಹೀಗೇನೆ. ಹಾಗಾಗಿ ಆಂಟಿ, ನಿಮ್ ಹತ್ರ ನಮ್ಮನೆ ಸ್ಪೇರ್ ಕೀ ಇದೆಯಾ? ನನ್ನ ಹತ್ರ ಎಲ್ಲಾ ಸಮಸ್ಯೆಗಳಿಗೂ ಕೀ ಇರುತ್ತೆ. ಅಂದ್ಮೇಲೆ ನಿಮ್ಮನೆದಿರಲ್ವಾ? ವೆರಿ ಗುಡ್. ನಾನು ನಿಮ್ ಮನೆಗ್ ಬರ್ತೀನಲ್ಲ, ಆವಾಗ ಕೀನ ಇಸ್ಕೋತೀನಿ. ಓಕೆ ಟಾಮಿ, ನಾನೀಗ ಹೊರಡ್ತೀನಿ. ಬಾಯ್ ಆಂಟಿ. ಟಾಮಿಯಿಂದ ತಪ್ಪಿಸ್ಕೊಂಡೆ. ಉಳಿದ ಪಾನಿಪುರಿಗಳನ್ನ ತಿನ್ನು. ಒಂದ್ ತಿಂದಿದ ತಕ್ಷಣ ನಿನ್ಗೆ ಉರಿ ಹತ್ಕೊಂಡ್ಬಿಡ್ತಲ್ಲ. ಪಾನಿಪುರಿ ತಿಂತಿದ್ದ ಹಾಗೆ ನನ್ನ ಅರ್ಧ ಬಾಡಿ ಕಳೆದು ಹೋಗ್ಬಿಡುತ್ತೆ. ನನ್ನ ಹ್ಯೂಮನ್ ಐಡೆಂಟಿಟಿನ ಪಾನಿಪುರಿ ನೀರು ಇದು ಹಾಳು ಮಾಡ್ಬಿಡುತ್ತೆ. ಓಡು. ಗೆಳೆಯರೇ, ರಜೆ ಹೇಗಿತ್ತು? ನಾನಂತೂ ರಜೆಲಿ ತುಂಬಾ ಮಜಾ ಮಾಡಿದೆ. ಥ್ಯಾಂಕ್ ಯು ಮೈ ಫ್ರೆಂಡ್. ಐ ಮಿಸ್ಡ್ ಯು ಸೋ ಮಚ್. ಮಿಸ್ಡ್ ಮೀ? 2 ತಿಂಗಳು ಸಮ್ಮರ್ ವೆಕೇಶನ್ ಆದ್ಮೇಲೆ ಟಿಂಕು ನಾನಿನ್ನು ಭೇಟಿ ಮಾಡ್ತಿದ್ಯಾ? ಅದಕ್ಕೋಸ್ಕರನಾ? ಇಷ್ಟು ದಿನ ಆದ್ಮೇಲೆ ಸ್ಕೂಲ್ ನೋಡಿ ತುಂಬಾನೇ ಖುಷಿ ಆಯ್ತು. ಇವತ್ ಅಭಿಮನ್ಯು ಸ್ಕೂಲ್ ಯೂನಿಫಾರ್ಮ್ ಯಾಕೆ ಹಾಕಿಲ್ಲ? ಇವತ್ತೊಂದ್ ಬರ್ಡೇ ಅಲ್ಲ ಅಲ್ವಾ? ಟಿಂಕು ವಿಶ್ ಮಾಡೋದ್ರಿಂದ ಏನ್ ಹೋಗುತ್ತೆ? ಹ್ಯಾಪಿ ಬರ್ಡೇ ಅಭಿಮನ್ಯು. ವಾವ್, ಇಷ್ಟ್ ದಿನ ಆದ್ಮೇಲೂ ನನ್ ಬರ್ಡೇ ನಿನಗ್ ನೆನ್ಪಿದ್ಯಾ? ಅಭಿಮನ್ಯು ಕುಮಾರ್ ಇಸ್ ಅ ಸ್ಟಾರ್, ಬಟ್ ಟಿಂಕು ಇಸ್ ಅ ಸೂಪರ್ ಸ್ಟಾರ್. ನಮ್ ಸ್ಕೂಲ್ ಸರ್ಪ್ರೈಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೇ ಅರೆ, ಮಾಡುತ್ತೆ. ಇದು ಮಾಣಿ ಸರ್ ಅಲ್ವಾ? ಸರ್, ನೀವ್ ನನ್ನ ಕಂಡು ಹಿಡಿದ್ರಾ? ನಾವು ರೇಸ್ ಟ್ರ್ಯಾಕ್ ನ ಮಾಡಿದೀವಿ. ಈಗ ಪಾರ್ಟಿಸಿಪೇಟ್ ನ ಹುಡುಕ್ಬೇಕು. ನನಗೆ ಅನ್ಸುತ್ತೆ ಸರ್ ನನ್ನ ಕಂಡು ಹಿಡ್ದಿಲ್ಲ ಅಂತ. ಸರ್, ಏನಾದ್ರೂ ಟೆನ್ಷನ್ ನಿಮ್ಗೆ? ಟೆನ್ಷನ್ ಇದ್ದೇ ಇರುತ್ತಲ್ವಾ? ಯಾಕೆ, ಏನಾಯ್ತು ಸರ್? ಅಯ್ಯೋ, ನಾಳೆನೆ ಸೋ ಬಾಕ್ಸ್ ರೇಸ್ ನಡೀತಾ ಇದೆ. ಆದ್ರೆ ನನಗಂತೂ ನಂಬಿಕೆ ಇರುವಂತ ಒಬ್ಬ ಪಾರ್ಟಿಸಿಪೆಂಟ್ ಸಿಕ್ಕಿಲ್ಲ. ಸೊ ಬಾಕ್ಸ್ ರೇಸ್ ಇಸ್ ಈಸಿ ಪೀಸಿ. ನಾನು ಲಂಡನ್ ಅಲ್ಲಿ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಿದೆ. ಲಂಡನ್? ಓಕೆ, ವೆಕೇಶನ್ ಅಲ್ಲಿ ಲಂಡನ್ನಿಗೆ ಹೋಗಿರ್ಬೇಕು. ಆದ್ರೆ ನಾನು ಇಲ್ಲೇ ಇರೋ ಲಾಲ್ ಬಾಗಿಗೂ ಹೋಗಿಲ್ಲ. ಕರ್ಮ. ಇಲ್ ನೋಡಿ. ಅರೆ ವಾ ಅಭಿಮನ್ಯು, ನೀನಂತೂ ಲಂಡನ್ನಿಗೆ ಹೋಗಿ ಸೋಪ್ ಕಾರ್ ರೇಸ್ ನ ಚಾಂಪಿಯನ್ ಆಗ್ಬಿಟ್ಟಿದ್ಯಾ. ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್ ಸರ್. ಸರಿ, ಹಾಗಾದ್ರೆ ಡಿಸೈಡ್ ಆಯ್ತು. ನೀನು ಮತ್ತೆ ಟಿಂಕು ನಮ್ ಸ್ಕೂಲ್ ಕಡೆಯಿಂದ ಈ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ನಾನು ಪಾರ್ಟಿಸಿಪೇಟ್ ಮಾಡ್ಬೋದಾ? ಈ ಕಾಂಪಿಟೇಷನ್ ಗೆ ನಾನು ನಮ್ ಸ್ಕೂಲ್ ಇಂದ ಬೆಸ್ಟ್ ಸ್ಟೂಡೆಂಟ್ ಅನ್ನೇ ಸೆಲೆಕ್ಟ್ ಮಾಡಿದ್ದೀನಿ. ವಾವ್, ಸರ್ ನೋಟದಲ್ಲಿ ಇವತ್ತಿಗೂ ನಾನೇ ಬೆಸ್ಟ್ ಸ್ಟೂಡೆಂಟ್. ಅಭಿಮನ್ಯು ಕುಮಾರ್ ಇಸ್ ಅ ಸ್ಟಾರ್, ಬಟ್ ಪ್ರಿನ್ಸಿಪಲ್ ಸರ್ ಇಸ್ ಅ ಸೂಪರ್ ಸ್ಟಾರ್. ಪ್ರೆಸೆಂಟಿಂಗ್ our soap box car. Ta-da! ಈ ಕಾರ್ ಓಡುತ್ತಾ? ನೋ ಇಂಜಿನ್, ಓನ್ಲಿ ಗ್ರಾವಿಟಿ. ಫಿಸಿಕ್ಸ್ ಇಸ್ ಏಲಿಯನ್ ಟು ಮೀ. ಎಲ್ಲಿದೆ ಏಲಿಯನ್? ಹೇಳು, ಎಲ್ಲಿದೆ? ಎಲ್ಲಿ ಏಲಿಯನ್? ನನ್ ಮಾತಿನ ಅರ್ಥ ಏನಂದ್ರೆ ನನ್ ಫಿಸಿಕ್ಸ್ ತುಂಬಾ ವೀಕ್ ಇದೆ. ಓ, ಹಾಗಾದ್ರೆ ಹೀಗೆ ಹೇಳ್ಬೇಕಲ್ವಾ? ನೀನಂತೂ ನನ್ನ ಹೆದರ್ಸಬಿಟ್ಟೆ. ಅಷ್ಟಕ್ಕೂ ಈ ಕಾರ್ ಫಿಸಿಕ್ಸ್ ಇಂದ ಅಲ್ಲ, ನಮ್ಮ ಕೆಮಿಸ್ಟ್ರಿ ಇಂದ ಓಡುತ್ತೆ. ನಾನ್ ನಿನ್ ಸ್ಮಾರ್ಟ್ ವಾಚ್ ಕನೆಕ್ಷನ್ ಇಂದ ನಿನ್ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ತೀನಿ. ನಾನ್ ನಿನ್ನ ಹುಡುಕ್ತೀನಿ. ಮಮ್ಮಿ, ಯಾವ ಗೋಡೆನು ನನ್ನ ತಡೆಯಕ್ಕಾಗಲ್ಲ.
ನೋ, ಈಗ ನಾನ್ ನಿನ್ನ ಹೇಗ್ ಟ್ರಾಶ್ ಮಾಡ್ಲಿ? ಟೋರಿ ಅಂತೂ ಅಗ್ದು ಉಗ್ದಿರೋ ಶ್ರಿಂಗಮ್ ತರ ಅಂಟ್ಕೊಂಡೇ ಇದ್ದಾನೆ. ನನ್ನ ನೋಡಿದ್ರೆ ಲಂಡನ್ ವಾಪಸ್ ಕರ್ಕೊಂಡು ಹೋಗ್ತಾನೆ. ನಾನೇನು ಇಂಡಿಯಾದಲ್ಲಿ ತುಂಬಾ ಕೆಲ್ಸಗಳು ಮಾಡ್ಬೇಕು. ಏನ್ ಮಾಡ್ಬೇಕು? ಟಾಯ್ಲೆಟ್. ನೀನು ಕಾರ್ ಓಡಿಸೋದಕ್ಕೆ ಟ್ರೈ ಮಾಡು, ನಾನು ವಾಶ್ರೂಮ್ ನ ಟ್ರೈ ಮಾಡ್ತೀನಿ. ಅಂದ್ರೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ನಿನ್ನಿಂದಾಗೆ ಸ್ಕೂಲ್ ಫಸ್ಟ್ ಡೇನು ನಾನ್ ಲೇಟ್ ಆಗಿ ಬರ್ಬೇಕಾಯ್ತು. ಹಾ ಗೊತ್ತು. ಇವಾಗ ನಡಿ ಹೋಗೋಣ. ಸಾರಿ ಸರ್. ಅಭಿಮನ್ಯು, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನಾವು ನಮ್ ಕ್ಲಾಸಿಗೆ ಹೋಗ್ತಾ ಇದ್ವಿ ಸರ್. ಕ್ಲಾಸ್ ಅಟೆಂಡ್ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ಹೋಗೋ ಗ್ರೌಂಡ್ಗೆ ಪ್ರಾಕ್ಟೀಸ್ ಮಾಡು, ಹೋಗು. ನನಗನ್ಸುತ್ತೆ ಸ್ಕೂಲ್ ಹೊರಗಡೆನೆ ನನ್ನ ಕ್ಲಾಸ್ ತಗೋತಾರೆ ಸರ್ ಅಂತ. ಸರ್, ನಾನ್ ಹೇಳದ್ನಲ್ವಾ ಗ್ರೌಂಡಿಗೆ ಹೋಗು ಅಂತ. ನೀನ್ ಹೋಗ್ಬೇಡ ಆರ್ಯ, ನೀನ್ ಕ್ಲಾಸ್ ಅಟೆಂಡ್ ಮಾಡು. ಸೋಪ್ ಬಾಕ್ಸ್ ರೇಸ್ ಅಲ್ಲಿ ಕೇವಲ ಅಭಿಮನ್ಯು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೇಕಲ್ವಾ? ಇದೇನಿದು ಸಾಬೂನ್ ಡಬ್ಬಿಲಿ ರೇಸಾ? ಹ್ಯೂಮನ್ಸ್ಗೆ ಬೇರೆ ಏನೋ ಸಿಗಲ್ವಾ? ಹ್ಯೂಮನ್ಸ್ ಏನಾದ್ರೂ ಮಾಡ್ಲಿ, ಅವ್ರ ಮೇಲೆ ನೀನು ರಿಸರ್ಚ್ ಮಾಡ್ಲೇಬೇಕು. ನೀನ್ ಇದ್ರಲ್ಲಿ ಗೆಲ್ಲೇಬೇಕು ಅಭಿಮನ್ಯು. ಆರ್ಯ ಬಾ. ಇನ್ನೊಂದು ಸ್ವಲ್ಪ ಹೊತ್ತಲ್ಲ ಶುರು ಆಗ್ತಾ ಇದೆ ಇಂಟರ್ ಸ್ಕೂಲ್ ಸೋಪ್ ರೇಸ್ ಚಾಂಪಿಯನ್ಶಿಪ್. ಅಭಿಮನ್ಯು ಎಲ್ಲಿ ಹೋದ? ರೇಸ್ ಶುರು ಆಗೋದ್ರಲ್ಲಿದೆ, ಆದ್ರೆ ಅಭಿಮನ್ಯು ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ ಗೋಟಾಲ್ ಅವ್ರೆ, ಎದ್ದೇಳಿ. ಅಯ್ಯೋ ಅಭಿಮನ್ಯು, ಹುಷಾರು. ನೀನ್ ಹಾಗೆ ಬಂದ್ಬಿಟ್ಯಾ? ಮತ್ತೆ ನಮ್ ಸೋಪ್ ಬಾಕ್ಸ್ ಕಾರ್ ಎಲ್ಲಿದೆ? ಸೋಪ್ ಬಾಕ್ಸ್ ಕಾರ್ ನಿನ್ ಹತ್ರ ಇತ್ತಲ್ವಾ? ನಿನ್ನೆ ನಾವು ಮಾಡಿದ್ದು ಮುರ್ದು ಹೋಗಿದೆ ಅಲ್ವಾ? ಅದಕ್ಕೆ ನೀನೇ ಹೇಳಿದ್ದೆ ಅಲ್ವಾ ಹೊಸ ಸೋಪ್ ಬಾಕ್ಸ್ ಕಾರ್ನ ನಾನೇ ಮಾಡ್ಕೊಂಡ್ ಬರ್ತೀನಿ ಅಂತ. ಈ ಅಭಿಮನ್ಯು ಬೇಕು ಅಂದ್ರೂ ಮಾಡದೇ ಇರುವಂತಹ ಪ್ರಾಮಿಸ್ ಮಾಡ್ಬಿಟ್ಟು ಹೋಗಿದ್ದಾನೆ. ಆ ಅಭಿಮನ್ಯು ಇಲ್ಲಿ. ನನ್ಗೆ ಸೋಪ್ ಬಾಕ್ಸ್ ಏನು ಅಂತಾನೂ ಗೊತ್ತಿರ್ಲಿಲ್ಲ. ಓಯ್ ಅಭಿಮನ್ಯು, ಸೋಪ್ ಬಾಕ್ಸ್ ಕಾರ್ ಎಲ್ಲಿದೆ? ಸೋಪ್ ಬಾಕ್ಸ್ ಕಾರ್ ಇಲ್ದೆ ನಾವ್ ಈ ಚಾಂಪಿಯನ್ ರೇಸ್ ನ ಹೇಗ್ ಗೆಲ್ಲಕ್ಕಾಗುತ್ತೆ? ರೇಸ್ ಗೆಲ್ಲೋಕೆ ನನ್ ಮೊಸರು ಸಕ್ಕರೆನೆ ಸಾಕು. ನನ್ ಕೈಯಾರೆ ಮೊಸರು ಸಕ್ಕರೆ ತಿನ್ನು, ಮನ್ಸು ಶಾಂತವಾಗಿರುತ್ತೆ, ಮತ್ತೆ ರೇಸ್ ಖಂಡಿತವಾಗ್ಲೂ ಗೆಲ್ತೀಯ. ಇವತ್ತಂತೂ ಪ್ರಾಬ್ಲಮ್ ಆರ್ಯನ್ ನಾಲ್ಗೆ ತರ ದೊಡ್ಡದಾಗ್ತಾನೆ ಇದೆ. ಅಭಿಮನ್ಯು, ಮೊದ್ಲಿನಿಂದ ಓಡು, ಇಲ್ಲಾಂದ್ರೆ ಎಲ್ರು ಸೇರಿ ನಿನ್ನ ಮುಗಿಸ್ಬಿಡ್ತಾರೆ. ಈಗ ಹ್ಯೂಮನ್ ಫುಡ್ ನಾನು ತಿಂದಿದ್ರಿಂದ ಅರ್ಧ ಏಲಿಯನ್ ಮತ್ತೆ ಅರ್ಧ ಹ್ಯೂಮನ್ ಆಗ್ಬಿಡ್ತೀನಿ ನಾನು. ನನ್ ಯಾರಿಗೂ ಬಾಡಿ ತೋರ್ಸೋದಕ್ಕೆ ಲಾಯಕ್ಕೆ ಉಳ್ದಿಲ್ಲ. ಐಡಿಯಾ, ಆಕಾಶದಿಂದ ಎಗ್ರಿ ಏಲಿಯನ್ ಪ್ಲಾನೆಟ್ ಅಲ್ಲಿ ಬಂದ್ ಸಿಕ್ಕಾಕೊಂಡೆ. ಬರ್ತ್ಡೇಗೆ ಏನಾದ್ರೂ ಎಕ್ಸೈಟಿಂಗ್ ಮಾಡ್ಬೇಕಿತ್ತು, ಆದ್ರೆ ಇಲ್ಲಂತೂ ಪ್ರಾಬ್ಲಮ್ಸ್ ನ ಸುನಾಮಿನೇ ಸಿಕ್ಕಿದೆ. ಎಲ್ಲೋ ಏಲಿಯನ್ಸ್, ಅದು ಮೂರು. ತಿನ್ಬಿಡ್ಬೇಡಿ. ರನ್ ಅಭಿಮನ್ಯು. Leave me. No. ಇಷ್ಟೊಂದೆಲ್ಲ ಏಲಿಯನ್ಸ್, ಪ್ಲೀಸ್ ನನಗೇನು ಮಾಡಬೇಡಿ. ಮಾಮಿ ಆನೆಗೂ ನಾನು ಯಾರಿಗೂ ಏನು ಹೇಳೋದಿಲ್ಲ. ನನ್ನ ಹತ್ರ ಇರೋ ಪಾಕೆಟ್ ಮನಿ ಎಲ್ಲ ತಗೊಳ್ಳಿ. ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ಕರ್ಕೊಂಡ್ ಹೋಗ್ತೀವಿ, ಆದ್ರೆ ನಾವ್ ಹೇಳಿದ್ದನ್ನ ನೀನ್ ಮಾಡಿದ್ರೆ ಮಾತ್ರ. ಆಚೆಗೆ ಹೋಗೋದಕ್ಕೆ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ನೀನು ಏಲಿಯನ್ ಸ್ಪೇಸ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಮತ್ತೆ ಸ್ಪೇಸ್ ರೇಸಾ? ಅರೆ, ನಾನ್ ಎಸ್ ಎಲ್ಲ ಹೇಳ್ಬೇಕು. ನಾನು ಹ್ಯೂಮನ್ ಏಲಿಯನ್ಸ್ ಜೊತೆ ರೇಸ್ ಮಾಡಕ್ ಹೇಗ್ ಸಾಧ್ಯ? ನಿನ್ ಹ್ಯೂಮನ್ ಮೆದಳನ್ನ ತುಂಬಾ ಓಡಿಸ್ಬೇಡ. ನನ್ಗೇನು ಓಡ್ಸಕ್ ಬರವಲ್ಲ. ಬೆಳಗ್ಗೆಯಿಂದ ಒಂಚೂರು ತಿಂದಿಲ್ಲ. ನೀನ್ ಚೂರ್ ತಿನ್ಬೇಕು ಅನ್ಕೊಂಡಿದ್ಯಾ? ನಾನ್ ಪೂರ್ತಿ ಊಟನೇ ತಂದಿದ್ದೀನಿ. ಊಟ? ಇದು ಗ್ಯಾಸ್ ಕೇಕ್ ಅಲ್ಲ ತಾನೇ? ನಂಗನ್ಸತ್ತೆ ಏಲಿಯನ್ ಕೇಕ್ ತಿಂದು ಇವನಿಗ್ ಭಯ ಹುಟ್ಟಿರ್ಬೇಕು. ಇದು ಸೇಫ್ ಆಗಿದೆ. ಯಾವ್ದೇ ಕಾರಣಕ್ಕೂ ಸ್ಪೇಸಿಗೆ ಹ್ಯೂಮನ್ ಬಂದಿದ್ದಾನೆ ಅನ್ನೋ ವಿಷಯ ಯಾವ ಏಲಿಯನ್ಗೂ ಕೂಡ ಗೊತ್ತಾಗ್ಬಾರ್ದು, ಸುಪ್ರೀಮೋಗೆ ಸಹ. ಒಂದ್ ವೇಳೆ ಗೊತ್ತಾಗ್ಬಿಡ್ತು ಅಂದ್ರೆ ಆಗ ಸುಪ್ರೀಮೋ ಹೆಸರು ಹಾಳಾಗುತ್ತೆ. ಅವರು ಝೋಂಗಾದ ಕಮಾಂಡರ್ ಆಗಿ ಇರೋದಿಲ್ಲ. ಆಮೇಲೆ ನಮಗೆ ಅರ್ತಿಂದ ಟಿಕೆಟ್ ಕೊಟ್ಬಿಡ್ತಾರೆ. ವೆಲ್ಕಮ್ ಎವ್ರಿವನ್ ಟು ಸೋಪ್ ಬಾಕ್ಸ್ ರೇಸ್. ಇನ್ನೇನ್ ಸ್ವಲ್ಪ ಹೊತ್ತಿಗೆ ಶುರು ಆಗ್ಬಿಡುತ್ತೆ ಅಜ್ಜಿ. ಇವತ್ತಿನ ಸೋಪ್ ಬಾಕ್ಸ್ ಕಾರ್ ಎಷ್ಟು ಫ್ಯಾನ್ಸಿ ಆಗಿದೆ ಅಂದ್ರೆ ಅಷ್ಟೇ ಫ್ಯಾನ್ಸಿ ಆಗಿ ಪಾರ್ಟಿಸಿಪೆಂಟ್ಸ್ ಕೂಡ ಇದ್ದಾರೆ. ಬಂದ್ರು ಟಿಟ್ಟು ಮತ್ತೆ ಬಿಟ್ಟು. ರಿಂಕಿ ಪಿಂಕಿ, ಓಜಿ ನಮ್ ಲಾಸ್ಟ್ ಇಯರ್ ಚಾಂಪಿಯನ್ ಡ್ಯಾನಿ ಮತ್ತೆ ಜಾಮಿ. ಓಯ್ಜಿ ತಳ್ಳು ಗುರು ತಳ್ಳು. ಓಜಿ ಎಲ್ಲ ರೇಸರ್ಸ್ ಅವ್ರ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದ್ಬಿಟ್ರಪ್ಪ.
ಈ ಅಭಿಮನ್ಯು ಎಲ್ಲಿ ಹೋದ? ಎಲ್ರ ಕಾರು ಬರ್ತಿದೆ ಆದ್ರೆ ನಮ್ಮ ಹತ್ರ ಕಾರೇ ಇಲ್ವಲ್ಲ. ಓ ಸಾರಿ ಜಿ, ಬಂದ್ರು ನೋಡಿ ನಮ್ ಕೊನೆ ರೇಸರ್ ಅಭಿಮನ್ಯು. ಅಭಿಮನ್ಯು 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 ಬಂದ್ರು ನೋಡಿ ಟಿಂಕು ಮತ್ತೆ ಅಭಿಮನ್ಯು. ಅಯ್ಯೋ, ಇದು ಸೋಪ್ ಬಾಕ್ಸ್ ಕಾರ್ ಅಲ್ಲ, ಔಟ್ ಆಫ್ ದಿ ಬಾಕ್ಸ್ ಕಾರ್. ಕಾರ್ ಯಾವ್ದಾದ್ರೂ ಆಗಿರ್ಲಿ, ಚಾಂಪಿಯನ್ ಡ್ಯಾನಿನೇ ಆಗೋದು, ಅರ್ಥ ಆಯ್ತಾ? ಅದನ್ನ ಈ ರೇಸ್ ಡಿಸೈಡ್ ಮಾಡುತ್ತೆ ಈ ವರ್ಷದ ಚಾಂಪಿಯನ್ ಯಾರು ಅಂತ. ಸ್ವಲ್ಪ ಹೊತ್ತಲ್ಲೇ ಅದು ನಿನ್ಗೆ ಗೊತ್ತಾಗುತ್ತೆ. ಹಾ ಸರಿ ಸರಿ. ಸೋಪ್ ಬಾಕ್ಸ್ ರೇಸ್ ಇಂದ ನನ್ ತಲೆ ಎಷ್ಟು ಸುತ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ಸ್ಪೇಸ್ ರೇಸ್ ಇಂದ ಆ ಅಭಿಮನ್ಯು ಹೃದಯ ಬಡ್ಕೋತಾ ಇರುತ್ತೆ. ಎಲ್ಲ ಏಲಿಯನ್ಸ್ ಗಳಿಗೂ ಸ್ವಾಗತ. ನಮ್ಮ ಮೊದಲನೇ ಕಂಟೆಸ್ಟೆಂಟ್ ಕಟ್ರೀನಾ. One, two, three, four. ಮಲ್ಟಿಪಲ್ ಲೆಗ್ಸ್ ಇಂದ ಕಟ್ರೀನಾ ಮಾಡ್ತಾಳೆ ರೇಸ್. ಆಪೋನೆಂಟ್ ತೋರಿಸ್ತಾಳ ಎಕ್ಸಿಟ್ ಗೇಟ್ ಇನ್ ಫೇಸ್. ಓ, ಇವಳು ಕಿಕ್ ಇವಳ್ಕಿಂತನೂ ಸ್ಪೀಡ್. ಬಿ ಸೇಫ್. ಇವನು ಅಬೀರ, ಇವನ್ಕಿಂತ ಇವನ್ ಕಿವಿನೇ ತುಂಬಾ ದೊಡ್ಡ. ಅವು ಇವರಿಗೆ ಹಾರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಹಾರುವಂತ ಇರಪ್ಪ. ಇವರು ಲಾಸ್ಟ್ ಇಯರ್ ನ ವಿನ್ನರ್ ಬೌನ್ಸಿಂಗ್. ಅವ್ರ ಎಲ್ಲಿ ಹೋದ? ನೀವ್ ಹೇಗ್ ನನಗೆ ಶಾಕ್ ಕೊಡ್ತಾ ಇದ್ದೀರೋ ಅದೇ ತರ ರೇಸ್ ಅಲ್ಲಿ ಆಪೋನೆಂಟಿಗೂ ಕೊಡ್ತೀರಾ? ಶಾಕ್ ಆಯ್ತಾ? ಏಲಿಯನ್ಸ್ ಹೆಸರು ಕೇಳಿದ ತಕ್ಷಣ ಹೆದರ್ಕೊಳ್ಳೋ ನಾನು ಇವತ್ತು ಅವ್ರಗಳ ಮಧ್ಯೆನೆ ರೇಸ್ ಆಡ್ತಿದ್ದೇನೆ. ನನ್ನ ಯಾವ ಕಾಪಾಡ್ತಾರೋ ಗೊತ್ತಿಲ್ಲ. ಟೆಂಟಿಕಲ್ ಸ್ಟ್ರೆಂತ್ ಝ್ಯಾಪ್ ಏನ್ ಯೂಸ್ ಮಾಡ್ತೀರಾ ನೀವು? ಓ ಜಿ, ಅದ್ಭುತ ಜಿ. ರೇಸ್ ಟ್ರ್ಯಾಕ್ ಮೇಲೆ ಸೋಪ್ ಬಾಕ್ಸ್ ಕಾರ್ ರೆಡಿ ಆಗಿದಾವೆ. ಇನ್ನೇನು ಶುರು ಆಗ್ತಾ ಇದೆ ರೇಸ್. ಸಿಗ್ನಲ್ ತೋರಿಸಿದ ತಕ್ಷಣ ರೇಸ್ ಶುರು ಆಗ್ಲೇ. ಎಲ್ರಿಗೂ ಶುಭವಾಗ್ಲೇ. ಈಗ ಎಲ್ಲರ ಮುಂದೆ ರೇಸ್ ಶುರು ಆಗ್ತಾ ಇದೆ. ಹಿಂದೆ ಇರೋರು ವಾಪಸ್ ಮನೆಗೆ ಹೋಗದೆ ಇರ್ಲಪ್ಪ. ಟಿಟ್ಟು ಬಿಟ್ಟು ರಿಂಕಿ ಪಿಂಕಿ ಡ್ಯಾನಿ ಜಾಮಿ ರಿಂಕು ಅಭಿಮನ್ಯು. ಅಭಿಮನ್ಯು, ನಮ್ ಕಾರಿ ಡೌನ್ ಅಲ್ಲೂ ಕೂಡ ಸ್ಪೀಡ್ ಯಾಕೆ ಹೋಗ್ತಿಲ್ಲ? ಜಾಸ್ತಿ ಸ್ಪೀಡ್ ಆಗಿ ಹೋಗೋದ್ರಿಂದ ಟೆಂಟಿಕಲ್ ಓಪನ್ ಆದ್ರೆ ಕಷ್ಟ. ಟಿಂಕು, ಟೀಚರ್ ಏನ್ ಹೇಳಿದ್ರು ಅಂತ ಮರ್ತೋದ್ಯಾ ನೀನು? ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಇದೆಲ್ಲ ಬರೀ ಕಥೆಗಳಲ್ಲಿ ಮಾತ್ರ ಆಗುತ್ತೆ, ನಿಜವಾದ ಲೈಫಲ್ಲ. ಇವತ್ತು ರಿಯಲ್ ಲೈಫಲ್ಲಿ ಏನೇನ್ ನಡೀತಿದೆ ಅಂದ್ರೆ ಅದೆಲ್ಲ ಯಾವ ಕಥೆಗಳಲ್ಲೂ ನಡೆಯಲ್ಲ. ಎಲ್ ಬಂದ್ ಸಿಕ್ಕಾಕೊಂಡ್ಯೋ ಅಭಿಮನ್ಯು? ಟಿಟ್ಟು ಬಿಟ್ಟು ರೇಸ್ ಅಲ್ಲಿದ್ದಾರೆ. ಮುಂದೆ ರಿಂಕು ಅಭಿಮನ್ಯು ಇದ್ದಾರೆ ಹಿಂದೆ. ಡ್ಯಾನಿ ದಾರಿಯಿಂದ ದೂರ ಹೋಗು, ಇಲ್ಲ ಅಂದ್ರೆ ದೂರ ಕಳ್ಸೋದು ಡ್ಯಾನಿಗ್ ಗೊತ್ತಿದೆ. ಇವ್ರಿಬ್ರು ನಮ್ ಮುಂದೆ ಇನ್ಯಾವತ್ತು ಬರಲ್ಲ. ಓಹೋ, ಟಿಟ್ಟು ಬಿಟ್ಟು ಕಾರ್ ಟ್ರ್ಯಾಕ್ ಇಂದ ಹೊರಗೆ ಹೋಯ್ತು ಜಿ. ಹಾಗೆ ರೇಸ್ ಇಂದನೂ ಕೂಡ. ಇಬ್ರನ್ನ ನಮ್ ಟ್ರ್ಯಾಕ್ ಇಂದ ಹೊರಗ್ ಹಾಕಾಯ್ತು. ಈಗ ನಿಮ್ ಸರ್ದಿ. ಇದೇನು, ನನ್ಗೇನು ಕಾಣಿಸ್ತಿಲ್ಲ. ಇವ್ರ ಕಥೆನೂ ಮುಗಿತು. ಓ ಜಿ, ರಿಂಕಿ ಪಿಂಕಿ ಕಾರ್ ಕೂಡ ಹೋಗಿದೆ ಹೊರಗೆ. ಅಯ್ಯೋ ಅಭಿಮನ್ಯು, ಬೇರೆ ಎಲ್ಲ ಪಾರ್ಟಿಸಿಪೇಟ್ಸ್ ರೇಸ್ ಇಂದ ಆಚೆ ಹೋಗ್ತಿದ್ದಾರೆ. ನೀನ್ ಹೇಗಾದ್ರೂ ಮಾಡಿ ನಾವ್ ಈ ರೇಸ್ ಗೆಲ್ಲೋ ತರ ಮಾಡ್ಲೇಬೇಕು. ಏನಾದ್ರೂ ಮಾಡು. ಈ ರೇಸ್ನ ನಾನು ಫೋರ್ಸ್ಫುಲ್ ಆಗಿ ಜಾಯ್ನ್ ಆಗಿರೋದು. ಆದ್ರೆ ರಾಂಗ್ ಅನ್ನೋರ್ಗೆ ಅಭಿಮನ್ಯು ರೈಟ್ ಲೆಸನ್ ಖಂಡಿತ ಹೇಳ್ಕೊಡ್ತಾನೆ. ಡೌನೇ ಇಲ್ದೆ ನಿನ್ ಕಾರ್ ಸ್ಪೀಡ್ ಆಗಿ ಹೇಗ್ ಹೋಗ್ತಿದೆ? ಅಭಿಮನ್ಯು, ರಿಂಕು ಕಾರ್ ತಗೊಂಡಿದೆ ಸ್ಪೀಡ್. ಅವರೇ ಆಗ್ತಾರ ಲೀಡ್. ನಿನ್ಗ ಅಷ್ಟೊಂದು ಅವಸರನಾ? ಅಭಿಮನ್ಯು ಹುಷಾರು. ತಗೋ ಇದನ್ನ. ಅಭಿಮನ್ಯು ಹತ್ರನೇ ಆಟ ಆಡ್ತೀರಾ? ಓ ಜಿ, ಮೊಲ ಮತ್ತೆ ಆಮೆ ಕತೆ ನೆನ್ಪಾಯ್ತು ಜಿ. ಅಭಿಮನ್ಯು ಟಿಂಕು ಕಾರ್ ಎಲ್ಲರಿಗಿಂತ ಹಿಂದೆ ಇತ್ತು. ಈಗ ಡ್ಯಾಮೇಜ್ ಜಾನಿಗೆ ಟಕ್ಕರ್ ಕೊಡ್ತಾ ಇದೆ ಜಿ. ಈಗ ಮತ್ತೊಂದ್ಸಲ ಸ್ಲೋ ಅಂಡ್ ಸ್ಟಡಿ ವಿನ್ ದ ರೇಸ್. ನಾವೇ ಗೆಲ್ತೀವಿ ನಿಜವಾಗ್ಲೂ. ಆರ್ಯ, ನಾವ್ ಈ ಏಲಿಯನ್ ರೇಸ್ ಗ್ರೌಂಡ್ಗೆ ಯಾಕೆ ಹೋಗ್ತಿಲ್ಲ?
ಸ್ಪೇಸ್ ಶಿಪ್ ಅಲ್ಲಿ ಹಾಕಿದೀವಿ. ನಾವಿಲ್ಲಿ ರೇಸ್ ನೋಡೋದಿಕ್ಕಲ್ಲ, ರೇಸ್ ಆಡೋದಿಕ್ ಬಂದಿರೋದು. ಅಂದ್ರೆ ಏನರ್ಥ? ರೇಸ್ ಅಲ್ಲಿರೋದು ಹ್ಯೂಮನ್ ಅಭಿಮನ್ಯು, ಮತ್ತೆ ಅವ್ನ ಏಲಿಯನ್ ಬಾಡಿ ಸೂಟ್ ನ ನಾವು ಇಲ್ಲಿಂದ ಕಂಟ್ರೋಲ್ ಮಾಡ್ಬೇಕು. ಮೊದಲನೇ ಸರಿ ಅಭಿಮನ್ಯುನ ಕಂಟ್ರೋಲ್ ಮಾಡೋ ಚಾನ್ಸ್ ನನಗ್ ಸಿಕ್ಕಿದೆ. ಅಭಿಮನ್ಯುದಲ್ಲ, ಅವ್ನ್ ಡೂಪ್ಲಿಕೇಟ್. ನಮ್ಮ ಅಭಿಮನ್ಯುದು ಅರ್ಥಿಂದ ಏನಾರು ಅಪ್ಡೇಟ್? ಆಗ್ಲಿಂದ ಅವನಿಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ರೆಸ್ಪಾನ್ಸೇ ಇಲ್ಲ. ಈಗ್ಲೇ ಇವನಿಗೆ ಗೋಲಿ ಹಾಕಿ ಆಟ ಆಡಿಸ್ತೀನಿ. ನಮ್ಮನ್ನ ಸೋಲ್ಸೋದು ಆ ಗೋಲಿ ತರ ಅಲ್ಲ, ಆ ಗೋಲಿ ಮೇಲೆ ನಡೆಯೋ ತರ. ಈಗ ಅಭಿಮನ್ಯು ಕತೆನು ಮುಗಿದ. ಡ್ಯಾನಿ, ಮುಂದೆ ನೋಡು. ನಮ್ ಕಣ್ಣಿನ ಮುಂದೆ ಕತ್ಲೇನೆ ಬಂದ್ಬಿಡ್ತು. ಡ್ಯಾನಿ, ಅಭಿಮನ್ಯು ಮುಂದೆ ಹೋಗ್ಬಿಟ್ಟ. ಡ್ಯಾನಿ ಹತ್ರ ವಿನ್ ಆಗೋದು ಇಟ್ಸ್ ನಾಟ್ ಫನ್ನಿ. ಸೋಪ್ ಬಾಕ್ಸ್ ಕಾರಲ್ಲಿ ಇಂಜಿನೇ ಇರಲ್ಲ. ಅಯ್ಯೋ, ಇದು ಇಂಜಿನ್ ಅಲ್ಲ, ಇದ್ರಲ್ಲಿ ಟರ್ಬೋ ಇಂಜಿನ್ ಇದೆ, ನಮ್ಮ ಹಿಡನ್ ಸೀಕ್ರೆಟ್. ಹಾ, ಈಗ ಬರುತ್ತೆ ಮಜಾ. ಈಗ ಅವ್ರಿಗೆ ಬುದ್ಧಿ ಕಲ್ಸೋಣ. ಈ ಸಲ ಆಮೆ ಹಿಂದೆ ಉಳ್ಕೊಂಡ್ಬಿಡ್ತು. ಮೊಲ ಅಂದ್ರೆ ನಮ್ ಡ್ಯಾನಿ ನಮ್ಮನ್ನೆಲ್ಲ ಸ್ಪೀಡ್ ಇಂದ ಆಶ್ಚರ್ಯಕ್ಕೆ ಒಳಗ್ ಪಡಿಸ್ಬಿಟ್ಟಿದ್ದಾನೆ ಜಿ. ಡ್ಯಾನಿ ಇಸ್ ದಿ ಚಾಂಪಿಯನ್. ನನ್ನಿಂದ ಗೆಲ್ಲೋದು ಇಟ್ಸ್ ನಾಟ್ ಫನ್ನಿ. ಅಭಿಮನ್ಯು, ಕಾರ್ನ ನಿಲ್ಸು. ಈಗ ಈ ಕಾರ್ ನಿಲ್ಲೋದಿಲ್ಲ, ಆದ್ರೆ ಹಾರುತ್ತೆ. ಇವತ್ತು ಅಭಿಮನ್ಯು ಎಲ್ರಿಗೂ ಏಲಿಯನ್ ಗಿರಿ ತೋರಿಸ್ತಾನೆ, ಅದ್ರ ಜೊತೆ ಗೆಲ್ತಾನೆ ಕೂಡ. ಇನ್ನೊಂದ್ಸಲ ಆಮೆ ಅಂದ್ರೆ ಅಭಿಮನ್ಯು ಮತ್ತೆ ಟಿಂಕು ರೇಸ್ ನ ಗೆದ್ದಿದ್ದಾರೆ. Watch India's largest kids library only on Jio Hotstar. Download the app now.